ಪಶ್ಚಿಮ ಬಂಗಾಳದಲ್ಲಿ ಈಗ ಜನ ಮತ್ತು ವಲಸೆ ಹೊಂಟಾರೆ. ಇದಕ್ಕೆ ಕಾರಣ ಯಾರಂದ್ರೆ ಮಮತಾ ಬ್ಯಾನರ್ಜಿ. ಸೊ ಅವರು ಯಾವ ರೀತಿ ಭಾರತೀಯರ ಮೇಲೆ ಅಂತ ಅನ್ಯಾಯ ಆಗಿರ್ಬೋದು, ಭ್ರಷ್ಟಾಚಾರ ಆಗಿರ್ಬೋದು, ಎಷ್ಟು ಅತಿಕ್ರಮಣವಾಗಿ ಮಾಡಿದಾಳಂದ್ರೆ ಈಕಿ ಫಸ್ಟ್ ಇಲ್ಲಿಂದ ಒಂದು ಎಲೆಕ್ಷನ್ನಿಂದ ಇಳಿಸಿದ್ರಲ್ಲ, ಅದೇ ಅಂದ್ರೆ ಭಾಳ ಖುಷಿಯಾಗೈತಿ. ಯಾಕಂತಂದ್ರೆ ಈಕೆ ಮಾಡ್ತಿರೋ ಪ್ರತಿಯೊಂದು ಅನ್ಯಾಯ, ಭ್ರಷ್ಟಾಚಾರ ಬೇರೆ ದೇಶದಲ್ಲಿ ಬೇರೆ ಊರಲ್ಲಿರೋ ಜನನ ನಮ್ಮ ಭಾರತ ದೇಶಕ್ಕೆ ಕರೆಸ್ಬಿಟ್ಟು ಇದೇ ಊರಿನವ್ರು, ಇದೇ ವಲಸಿಗರು, ಈ ಭಾರತದಲ್ಲೇ ಹುಟ್ಟಿದವರು ಅಂತ ಹೇಳಿಬಿಟ್ಟು ಅನ್ಯಾಯದ ಆಧಾರ್ ಕಾರ್ಡ್ ಮಾಡೋದಾಗಿರ್ಬೋದು, ಭ್ರಷ್ಟಾಚಾರದ ಆಗಿರ್ಬೋದು ಬಹಳ ಮುಂದುವರಿಕೆಯಲ್ಲಿ ಇದ್ಲಿವಳು. ಸೊ ಇವಾಗ ಏನಾಗ್ತೈತೆ ಅಂದರೆ ಎಲೆಕ್ಷನ್ ನಡೆದಿರೋ ಸಂದರ್ಭದಲ್ಲಿ ಆಕೆ ಸೋತು ಬಿಡ್ತಾಳೆ. ಸೊ ಸೋತು ಅಂದ ತಕ್ಷಣ ಆಕಿ ಯಾರನ್ನು ಕರೆಸಿರ್ತಾಳು, ಓಟಿನ ಸಲುವಾಗಿ ಆಗಿರ್ಬೋದು ಅಥವಾ ಇನ್ನಿತರ ಕೆಲಸಕ್ಕಾಗಿರ್ಬೋದು, ಬೇರೆ ದೇಶದಿಂದ ಬೇರೆ ಒಂದು ರಾಜ್ಯದಿಂದ ಯಾರನ್ನು ಕರೆಸಿರ್ತಾಳೆ ಅವ್ರನ್ನ ಹೊಳ್ಳೊಪ್ಪಸಿಗೆ ಅವ್ರ ದೇಶಕ್ಕೆ ಕಳಿಸುವಂಥ ಪರಿಸ್ಥಿತಿ ಬಂದೈತಿ. ಯಾಕಂತಂದ್ರೆ ಪಶ್ಚಿಮ ಬಂಗಾಳದೊಳಗೆ BJP ಬಂದೈತಿ. ಅಲ್ಲಿ ಹಿಂದೂಗಳಿಗೆ ಯಾವುದೇ ರೀತಿ ಒಂದು ಬೆಲೆ ಇರ್ತಾ ಇರಲಿಲ್ಲ. ಎಷ್ಟು ಕೀಳಾಗಿ ಹಿಂದೂಗಳನ್ನ ನಡೆಸ್ಕೊತಿದ್ರು. ಭಾರತೀಯರು ಅಂದ ತಕ್ಷಣ ಎಷ್ಟು ಕೀಳರಿಮೆ ಬರ್ತಾ ಇತ್ತು. ಸೊ ಅವಳು ಒಂದು ಅಧಿಕಾರದೊಳಗೆ ಇದ್ದಾಗ ಸೊ ಈಗ ಅದೆಲ್ಲ ಕೂಡ ನಿರ್ನಾಮ ಆಗೈತೆ ಅಂತೇಳಿ ಹೇಳ್ಬೋದು. ಅಲ್ಲಿ ಎಂಥ ಕೆಟ್ಟ ಕೆಲಸ ಆಗಿತ್ತಂತಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ತಕ್ಷಣ ಅಲ್ಲಿ ದುರ್ಗಾದೇವಿ ಮಂದಿರವನ್ನು ಮುಚ್ಚುತ್ತಾರೆ. ಯಾವುದು ಪಶ್ಚಿಮ ಬಂಗಾಳದೊಳಗೆ. ಇದೇ ಒಂದು ಅಧಿಕಾರ, ಇದೇ ಒಂದು ರಾಜ್ಯದಲ್ಲಿ ಯಾವಾಗ BJP ಈಗ ಬರಾಕತ್ತೈತಿ, ಗೆದ್ದೈತಿ ಅಂಥೇಳಿ ಗೊತ್ತಾದ ತಕ್ಷಣ ಅಲ್ಲಿ ದೇವಸ್ಥಾನದ ಬಾಗಿಲು ತೆಗಿತಾರಂತಂದ್ರೆ ವಿಚಾರ ಮಾಡಿರಿ. ದೇವಗೂ ಇವರು ಬೀಗ ಜಡ್ದು ಕೂರುವಂತಹ ಪರಿಸ್ಥಿತಿ ಪಶ್ಚಿಮ ಬಂಗಾಳದಲ್ಲಿ ಆಯಿತು. ಸೊ ಯಾವಾಗ BJP ಬಂತು ಅವಾಗಿಂದ ಅವ್ರದ್ದು ಒಂದು ಮುಖವಾಡ ಹೊರಗೆ ಬಿತ್ತು. ಮತ್ತು ಇನ್ನೊಂದು ಹೇಳ್ತೀನಿ, ಎಲೆಕ್ಷನ್ ಆಗಿರಬಹುದು, ಈ ಒಂದು ವೋಟಿಂಗ್ ಲೈನ್ಸ್ ಆಗಿರಬಹುದು, ಆಮೇಲೆ ವೋಟಿಂಗ್ಸಲ್ಲೂ ಎರಡು ರೀತಿ ಭಾಗಗಳಿರ್ತಾವೆ. ಯಾವ ಥರ ಅಂತಂದ್ರೆ ಒಂದು ವ್ಯಕ್ತಿನ, ನಾಯಕನನ್ನು ಯಾವುದಕ್ಕೆ ಆರಿಸ್ತಾ ಇದ್ದೀವಿ ಅಂಥೇಳಿ ಆಲೋಚನೆ ಮಾಡಿ ಆರಿಸೋದು, ಇನ್ನೊಂದು ನಮಗೆ ಕೊಡ್ತಾ ಇರೋ ಹಣದ ಮೇಲೆ ನಾವು ಆರಿಸೋದು. ಸೊ ಈ ಎರಡು ರೀತಿ ಎಲೆಕ್ಷನ್ನೊಳಗೆ ಈ ಕಾಂಗ್ರೆಸ್ಸು ಹೆಚ್ಚಾನೆಚ್ಚು ದುಡ್ಡಿಂದ ಆಗಿರಬಹುದು, ಜನರಿಗೆ ಆಮಿಷಗಳನ್ನು ಒಡ್ಡೋದಾಗಿರ್ಬೋದು. ಸೊ ಈ ರೀತಿ ಅಕ್ರಮ ರೀತಿ ವ್ಯವಹಾರವನ್ನು ಮಾಡಿಬಿಟ್ಟು ಅಧಿಕಾರಕ್ಕೆ ಬಂದದ. ಬಟ್ BJP ಅದಲ್ಲ ಹಂಗಂತ ಹೇಳಿಬಿಟ್ಟು ನಾ BJP ಕಾರ್ಯಕರ್ತೆ, BJP ಸಪೋರ್ಟರ್ ಅಂತ ಅಲ್ಲ. ಜೆನ್ಯೂನಾಗಿ ನೋಡ್ರಿ, ನಿಯತ್ತಿಂದ ನೋಡ್ರಿ. BJP ಅನ್ನೋದು ಇನ್ನೂ ಮಟನು ಯಾವುದೇ ರೀತಿ ಮೋಸ ಆಗಿರ್ಬೋದು, ಅಕ್ರಮ ಆಗಿರ್ಬೋದು ಮಾಡಿಲ್ಲ. ಯಾವುದೇ ಆಮಿಷಗಳನ್ನು ಒಡ್ಡುಬಿಟ್ಟು ಬೇರೆ ರೀತಿಯಿಂದ ಹಣಗಳನ್ನು ವಸೂಲಿ ಮಾಡಿಲ್ಲ. ಇವಾಗ ಉದಾಹರಣೆಯಾಗಿ ನೋಡ್ರಿ, ನೀವು ಕಾಂಗ್ರೆಸ್ ಅಂತ ಬಂದಾಗ ನಮಗೆ ಹೆಣ್ಮಕ್ಳಿಗೆ ಇವಾಗ ಫ್ರೀ ಮಂತ್ಲಿ ಗೃಹಲಕ್ಷ್ಮಿ ಆಗಿರ್ಬೋದು, ಆಮೇಲೆ ಯಂಗರ್ಸಿಗೆ ಯುವ ನಿಧಿ ಆಗಿರ್ಬೋದು, ಆಮೇಲೆ ಟೇಲರ್ ಮಷಿನ್ ಫ್ರೀ, ಆಮೇಲೆ ಮನೆಗಳನ್ನು ಫ್ರೀ ಮಾಡ್ತಾ ಇರ್ಬೋದು. ಸೊ ಈ ರೀತಿ ಹಲವಾರು ರೀತಿ ಕಾರ್ಯಗಳನ್ನು ಮಾಡ್ಯಾರವರು. ಬಟ್ ಒಂದು ಸ್ವಲ್ಪ ಡೆಪ್ತಾಗಿ ಹೋಗ್ಬೇಕಂತಂದ್ರೆ ಇವಾಗ ನಮ್ಮ ಬಗ್ಗೆ ಇಷ್ಟೊಂದೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ. ಇವಾಗ ಕೆಲವೊಬ್ರು ನೋಟ್ಸ್ ಹೇಳಿದ್ರು, ಕೆಲವೊಬ್ರು ನೋಟಿಸ್ ಹಾಕಿದ್ರು, ಇವ್ರು ಕೊಡ್ತಾ ಇರೋ ಅಮೌಂಟಿಂದ ನಮ್ಮ ಮಕ್ಕಳು ನಮ್ಗೆ ನೋಡಲೇ ಇಲ್ಲ ಅಂದ್ರೂ ನಾವು ನಡೆಸ್ತಾ ಇದ್ದೀವಿ ಅಂಥೇಳಿ ಅಂದರು. ಇವಾಗ ಕೈಲಿ ಆಗದಿರೋ ಹೆಣ್ಮಕ್ಳಿಗೆ ಎಸ್ ಇದು ರೈಟ್ ಒಪ್ಕೋತೀನಿ. ಬಟ್ ಇದು ಬೇರೆ ರೀತಿಯಿಂದ ವಸೂಲಾಗ್ತಾ ಇದೆ. ಇದು ಉದಾಹರಣೆಯಾಗಿ ನೋಡ್ರಿ, ಯಾವುದು ತಿನ್ನೋ ಆಹಾರ ಆಗಿರಬಹುದು, ನಾವು ಬಳಸುವಂಥ ದವಸ ಧಾನ್ಯಗಳ ಮೇಲೆ ಹೆಚ್ಚಿಗೆ ಆಗೈತಿ ಬೆಲೆ. ನೀವು ಅಬ್ಸರ್ವ್ ಮಾಡಿರಬಹುದು. 1 ರೂಪಾಯಿನೇ ಆಗಲಿ 2 ರೂಪಾಯಿನೇ ಆಗಲಿ, ನಮ್ಮ ರಾಜ್ಯದೊಳಗೆ ಎಷ್ಟೋ ಕೋಟಿ ಜನ ಇದ್ದಾರೆ. ಪ್ರತಿಯೊಬ್ಬರದು 1 ರೂಪಾಯಿ ದಿನ ಆಯ್ತಪ್ಪ ಅಂತಂದರೆ ಎಷ್ಟಾಗ್ಬೋದು ದಿನಕ್ಕೆ. ಸೊ ಈ ರೀತಿ ನಾವು ಹೆಚ್ಚಿಗೆ ಒಂದು ಕಡೆ ಕೊಟ್ಟು ಇನ್ನೊಂದು ಕಡೆ ಇಸ್ಕುವಂತಹ ಜಾತಿ ಅಂತೇಳಿ ಹೇಳ್ಬೋದು. ಇಲ್ಲಿ ಕೀಳಾಗಿ ಹೇಳ್ತಾ ಇಲ್ಲ ಕಾಂಗ್ರೆಸ್ ಬಗ್ಗೆ. ಬಟ್ ಏನು ಗೊತ್ತಾ, ಏನೋ ಒಂದು ಜನ ಕಾರ್ಯಗಳನ್ನು ಮಾಡ್ತಾರಪ್ಪ ಅಥವಾ ಒಂದು ಎಲೆಕ್ಷನ್ನಿಗೆ ರಾಜಕೀಯಕ್ಕೆ ಕಾಲಿಡಾಕತ್ತಾನಪ್ಪ ಅಂತಂದರೆ ಧ್ಯೇಯ ವಾಕ್ಯ ಅನ್ನೋದು ಇರ್ತದೆ. ಪ್ರಮಾಣ ಮಾಡ್ತಾರಲ್ಲ ಅವರು ಎಲ್ಲರ ಮುಂದೆ, ನಿಯತ್ತಾಗಿರ್ತೀನಿ, ಯಾವುದೇ ಭ್ರಷ್ಟಾಚಾರದ ಬಗ್ಗೆ ಹೋಗಂಗಿಲ್ಲ, ಜನರಿಗೆ ಯಾವುದೇ ಒಂದು ಕೂಲಂಕುಷವಾಗಿ ಅವ್ರಿಗೆ ಏನಾದ್ರು ಕಷ್ಟ ಅಂತ ಕೇಳ್ಕೊಂಡು ಬಂದರೆ ಅದಕ್ಕೆ ನಾನು ಸ್ಪಂದನೆ ಕೊಡ್ತೀನಿ ಅಂತೇಳಿ ಎಷ್ಟೆಲ್ಲ ಮಾತುಗಳನ್ನು ತೊಗೊಂಡಿರ್ತಾರೆ. ಅದೇ ಎಲೆಕ್ಷನನ್ನು ಗೆದ್ದ ಮೇಲೆ ಆ ಮಾತುಗಳನ್ನು ಮರೆತು ಬಿಡ್ತಾರೆ. ಇವಾಗ ಸ್ವಲ್ಪ ಜನ ಕ್ಯೂರಿಯಸ್, ಯಾವುದೇ ರೀತಿ ಮಾತನ್ನು ಎತ್ತಾರ, ಧ್ವನಿ ಎತ್ತಾರ ಅನ್ನೋ ಕಾರಣಕ್ಕೆ ಇವರು ಸ್ವಲ್ಪ ಇವು ಹೇಳಿದ್ರಲ್ಲ ಗೃಹಲಕ್ಷ್ಮಿದು, ಅದು ನೋಡ್ರಿ ನಿಮ್ಗೆ ಇನ್ನೊಂದು ಜೆನ್ಯೂನಾಗಿ ಹೇಳ್ತೀನಿ, ಯುವ ನಿಧಿ ಅಂತೇಳಿ ಇತ್ತು. ಮ್ಯಾಕ್ಸಿಮಮ್ ಏನಿಲ್ಲ ಅಂತಂದ್ರೂ ಬರೀ ಒಂದು 1 ಇಯರ್ 2 ವರ್ಷ ಅಷ್ಟೇ ಮಾಡಿದ್ರು ಅವರು.
ಅದು ಕೆಲವೊಬ್ಬರಿಗೆ 6 ತಿಂಗಳ ಬಂದದ, ಇನ್ನು ಕೆಲವೊಬ್ಬರಿಗೆ 4 ತಿಂಗಳ ಬಂದು ಸ್ಟಾಪ್ ಆಗದ. ಇದೇ ಇನ್ಕಮ್ ಟ್ಯಾಕ್ಸ್ ಆಫೀಸಲ್ಲಿ ಹೋಗಿ ಏನಾದರೂ ಎನ್ಕ್ವೈರಿ ಮಾಡಿದರೆ ಅವ್ರು ಏನಂತಾರೆ ಗೊತ್ತಾ, ಇವಾಗ ಎಷ್ಟು ತಿಂಗಳು ಬಂದೈತಲ್ಲ ಅಷ್ಟು ತಿಂಗಳು ಬಂದಿದ್ದೆ ಭಾಳ ಚಲೋ ನಿಮಗೆ, ಈಗ ಮತ್ತೆ ಎಕ್ಸ್ಪೆಕ್ಟ್ ಯಾಕೆ ಮಾಡ್ತೀರಿ ನೀವು ಪುಕ್ಕಟ್ಟೆ ಹಣಕ್ಕೆ ಅಂತೇಳಿ ಹೇಳ್ತಾರೆ. ಸೊ ಯಾವ ರೀತಿ ಇದು ಕಾಂಗ್ರೆಸ್ ಈ ರೀತಿ ಮಾಡ್ದಂತೇಳಿ ಹೇಳಕ್ಕೆ ಯಾವುದೇ ಮಾತಿಲ್ಲ. ಮತ್ತು ಇನ್ನೊಂದು ಹೇಳಬೇಕಪ್ಪ ಅಂತಂದ್ರೆ ಕಾಂಗ್ರೆಸ್ಸದ್ದು ಬರೀ ಆಸೆ ಆಮಿಷಗಳು ನಂಬ್ತಾರೆ. ಈಗ ನಮ್ಮ ಭಾರತೀಯರು ನಮ್ಮ ಒಂದು ಈಗ ಓಟ್ ಹಾಕಕತ್ತೀವಪ್ಪ ಅಂತಂದ್ರೆ ಜನರ ನಾಯಕರನ್ನ ನೋಡೋಕ್ಕಿಂತ ಇವರು ಕೂಡ ರೊಕ್ಕದ ಮಕಾನ ನೋಡ್ತಾರೆ. ಸೊ ರೊಕ್ಕದ ಮಕ ನೋಡ್ಯಾರಪ್ಪ ಅಂತಂದ್ರೆ ಆಬ್ವಿಯಸ್ಲಿ ಅವರು ಕೂಡ ಆ ಒಂದು ಭ್ರಷ್ಟಾಚಾರಕ್ಕೆ ಇನ್ವಾಲ್ವ್ ಆಗ್ಯಾರ ಅಂತಲೇ ಲೆಕ್ಕ. ಭಾರತೀಯ ನಾವೇನು ಸಾಮಾನ್ಯ ಜನರೇನು ಸಾಚಾಗಳಂತಲ್ಲ, ಆದರೆ ಒಬ್ಬ ನಾಯಕನನ್ನು ಆರಿಸೋದು ಯಾಕಂತ ಹೇಳಿ ಇನ್ನೂ ಮಟ್ಟನೂ ಜನನ ತಿಳ್ಕೊಂಡಿಲ್ಲ. ಅವ್ರದ್ದು ಯಾವ ಥಾಟ್ ಐತಂದ್ರೆ ಜನರದ್ದು, ನಾವು ಇರೋದು ಎಷ್ಟು ದಿನ ಐತಿ ಬಿಡು, ಇರೋದೊಂದು ದಿನ ಹೋಗೋದೊಂದು ದಿನ, ಇರೋ ಅಷ್ಟು ದಿನ ಚಲೋ ತಂಗಿದ್. ಅವ್ರ ಕಡೆ ಅಂದ್ರೆ ಅವ್ರು ಬಾಲ ಬಡಿತಾರೆ, ಇವ್ರ ಕಡೆ ಅಂದ್ರೆ ಇವ್ರು ಬಡ್ದು. ಅದೇ ಹೇಳ್ತಾರಲ್ಲ 6 ಕೊಟ್ರೆ ಅತ್ತಿ ಕಡೆ 3 ಕೊಟ್ರೆ ಸೊಸಿ ಕಡೆ ಅಂತೇಳಿ, ಅಂಥ ಜಾತಿಗೆ ಸೇರ್ತಾರೆ ಈ ಜನಸಾಮಾನ್ಯರು. ಇವಾಗ ನೋಡ್ರಿ ತಮಿಳ್ನಾಡೊಳಗೆ ಯಾರು ಇವರು ವಿಜಯ್ ದಳಪತಿ ಅವರು CM ಆಗಕತ್ತಾರೆ. ಸೊ ಅಂಥ ಒಂದು ಸಂದರ್ಭದೊಳಗೆ ಇಡೀ ಯಂಗರ್ಸ್ ಅವ್ರಿಗೆ ಪೂರ್ತಿ ಸಪೋರ್ಟ್ ಮಾಡಾರಿ. ನಮ್ಮ ಕರ್ನಾಟಕ ರಾಜ್ಯದೊಳಗೆ ಏನಾಗೈತಿ, ಎಲ್ಲರೂ ನಮ್ಗೆ ಯಾಕೆ ಹೇಳಿ ನಾಯಕನನ್ನು ಕೂಡ ನಾವು ರೊಕ್ಕ ಕೊಟ್ಟು ಖರೀದಿ ಮಾಡಾಕತ್ತೇವೆ ಅಂತಂದ್ರೆ ಎಲ್ಲಿ ಮಟ್ಟಿಗೆ ಬಂದಿತ್ತು ನಮ್ಮ ಕರ್ನಾಟಕ ರಾಜ್ಯ? ಥಿಂಕ್ ಮಾಡಬೇಕಲ್ಲ. ಯಾಕಂದ್ರೆ ಲೈಫ್ ಅನ್ನೋ ಒಂದು ರೇಸ್ ಒಳಗೆ ಯಾವತ್ತೂ ಕೂಡ ನಾವು ಚಿಕ್ಕೋರಿದ್ದಾಗಿಂದ ಕಲಿಸಿರ್ತಾರೋ ಸರಿ ಯಾವುದು ತಪ್ಪು ಯಾವುದು ಅಂಥೇಳಿ. ಬಟ್ ಬೆಳೀತಾ ಸಪೋರ್ಟ್ ಜಾಸ್ತಿ ನಾವು ತಪ್ಪಿಗೆ ಮಾಡ್ತೀವಿ. ಸೊ ಈ ತಮಿಳಿನ ರಾಜ್ಯದಲ್ಲಾಗಿ ಒಂದು CM ಆಗಿರ್ಬೋದು. ಈ ನಮ್ಮ ಪಶ್ಚಿಮ ಬಂಗಾಳದೊಳಗೆ ಹೆಚ್ಚಿಗೆ ಮಮತಾ ಬ್ಯಾನರ್ಜಿನ ಹೊಯ್ಕೊಂಡಂತೂ ಹರಿಯಾಕತ್ತಾರಕ್ಕಿನ ಬಿಡವಲ್ರಿ ಯಾರು. ಯಾಕಂತಂದ್ರೆ ಅಕ್ಕಿ ಮಾಡಿರೋ ಭಾರತೀಯರ ಮೇಲೆ ಅನ್ಯಾಯ ಯಾರು ಕೂಡ ನೆನೆಸ್ಕೊಳಕ್ಕಾಗಲ್ಲ. ನೋಡ್ರಿ ನಮ್ಮ ದುರ್ಗಾದೇವಿ ಮಂದಿರ, ನಮ್ಮ ಸನಾತನ ಧರ್ಮದ ದುರ್ಗಾದೇವಿ ಮಂದಿರವನ್ನು ಮುಚ್ಚಿರ್ತಾಳಕ್ಕಿ ಆ ಒಂದು ಬಂದ್ಕೊಳ್ಳೆ. ಇವಾಗ BJP ಬಂದ ತಕ್ಷಣ ಎಲ್ಲ ಕೂಡ ತೆಗಿಯಾಕತ್ತಾರ ಅಂತಂದ್ರೆ ಯೋಚನೆ ಮಾಡಿರಿ. ರಾಮ ಮಂದಿರ ಆಗಿದ್ದು BJP ಕಡೆಯಿಂದ 500 ವರ್ಷಗಳಿಂದ ಹೋರಾಡಕತ್ತಿತ್ತದು. ಯಾವುದು ರಾಮ ಮಂದಿರ ಕಟ್ಟಬೇಕು ಅಂತ ಯಾವುದೂ ಕೂಡ ಆಗಲಿಲ್ಲ. ಅದೇ BJPದಲ್ಲಿ ಮೋದಿ ಒಂದೇ ಒಂದು ಕೂಗಿಗೆ ಅಲ್ಲಿ ರಾಮ ಮಂದಿರ ನಿರ್ಮಾಣ ಆಗತ್ತದ. ಇದು ನೋಡ್ರಿ ನಮ್ಮ ಸನಾತನ ಧರ್ಮನನ್ನು ನಾವು ಎತ್ತಿ ಹಿಡಿಲಾರ್ದ ಬೇರೆ ಯಾರು ಕೂಡ ಎತ್ತಿ ಹಿಡಿಯಕ್ಕೆ ಬರೋಂಗಿಲ್ಲ. ಸೊ ಥಿಂಕ್ ಮಾಡಿರಿ, ಓಟ್ ಅನ್ನೋದು ಬಹಳ ಅಮೂಲ್ಯವಾಗಿರ್ತೈತ್ರಿ. ಅದನ್ನು ನೋಡ್ಕೊಂಡು ಈಗೇನೋ ಗೊತ್ತಿಲ್ಲ, ಇಷ್ಟು ದಿನ ಏನೋ ಗೊತ್ತಿಲ್ಲ, ಇನ್ಮೇಲೆ ಓಟ್ ಹಾಕುವ ಒಂದು ಸಂದರ್ಭದೊಳಗೆ ಒಂದು ತಲೆಗೆ ಯೋಚನೆ ಮಾಡಿರಿ. ನಿಮ್ಮ ಫಾಯ್ದೆ ನೋಡ್ಕೊಳಕ್ಕೆ ಹೋಗಬೇಡ್ರಿ. ನಾವು ಭಾರತದಲ್ಲಿ ಅದೀಪ, ನಮ್ಮ ಒಂದು ಕರ್ನಾಟಕ ರಾಜ್ಯದೊಳಗೆ ಅದೀಪ ಅಂದ್ರೆ ಅಭಿವೃದ್ಧಿ ಎಡೆಗೆ ಹೋಗಬೇಕು. ಯಾಕಂತಂದ್ರೆ ಇವಾಗ ನೋಡಿ ನಮ್ಮ ಒಂದು ರಿಲೇಷನ್ನೊಳಗೆ ಯಾರೋ ಒಬ್ಬ ದೊಡ್ಡ IPS IAS ಅದಾನಂದ್ರೆ ಎಷ್ಟು ಹೆಮ್ಮೆ ನಾವೇ ನಮ್ಮ ರಿಲೇಷನ್ಪ ಅಂತೇಳಿ. ಅದೇ ರೀತಿ ನಮ್ಮ ಭಾರತ ಮುಂದೇನಾದ್ರು ಹೋತಂದ್ರೆ ಬೇರೆ ದೇಶ ನಮ್ಗೆ ಕೇಳಿದ್ರೆ ನಮ್ಮ ಭಾರತದಲ್ಲಿ ಹಂಗೈತಿ ಹಿಂಗೈತಿ ಅಂತೇಳಿ ಹೆಮ್ಮೆಯಿಂದ ಹೇಳ್ಕೊಬೋದು. ಅದನ್ನು ನಾವೇ ಕಾಲಾಗಿ ಹಾಕಿ ತುಳಿಯುವಂಥ ಪರಿಸ್ಥಿತಿ ಮಾಡೋಕ್ಕೆ ಹೋಗಬೇಡ್ರಿ. ಸಾಧ್ಯ ಆದ್ರೆ ನಿಯತ್ತಿನ ನಾಯಕರನ್ನು ಆರಿಸ್ರಿ. ಇದು ನಿಮ್ಮ ಮುಂದೆ ಬರೋ ಪೀಳಿಗೆಗೆ ಉಪಯೋಗ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.